ಲಾಗ್ ಇವತ್ತು ಅಪ್ಪ ಮಾಡೋದು ಬೇಡ ಪೋಸ್ಟ್ ಅಪ್ಪ ಮಾಡೋದು ಅನ್ಕೊಂಡಿದ್ದೆ. ಊರಿಗೆ ರಾಕಿ ಬಂದಿನ ಅಂತ ಹೇಳಿದ, ಬಹಳ ದಿನ ಆಗೈತೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿ ಅವ್ರ ಮನೆ ಹತ್ರಕ್ಕೆ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಈ ಹುಲಿ ನೋಡಿದ್ರೆ ಕೈ ಕುಯ್ಕೊಂಬಂದು ಕುತ್ಕೊಂಡಿತ್ತು. ಈ ಗಣಸು ಮಾಡೋ ಕೆಲ್ಸಕ್ಕೆ ಹೋಗಿ ಕೈ ಕುಯ್ಕೊಂಬಂದೈತಿ. ಮಾಡಿದ್ರೆ ಆಗ್ಬಾರ್ದಾಗಿತ್ತಂತೆ. ಆಮೇಲೆ ನಂಗೆ ಬೇಗ ನೋವು ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದೆ. ಅದಕ್ಕೆ ನಾನು ಹಿಂಗ ಅಂದೆ, ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಆಮೇಲೆ ರಾಕಿನ ಮಾತಾಡ್ಸ್ಕೊಂಡ್ಬಿಟ್ಟು ಬೈಕ್ ತಗೊಂಡ್ಬಿಟ್ಟು ಮೂವರು ಸೀದಾ ಕಂಚಿಗೆರಿಗೆ ಹೊರಟ್ವಿ. ಇಲ್ಲಿ ಯಾಕೆ ಬಂದಿವಿ ಅಂದ್ರೆ ಆದಿ ಅಮೌಂಟ್ ಇಸ್ಕೋಬೇಕಾಯ್ತು ಒಬ್ರ ಹತ್ರ ಇಸ್ಕೊಳಕಂತ ಬಂದ್ವಿ. ಅವ್ರ ಮನೇಲಿ ಇದ್ದಿದ್ದಿಲ್ಲ ಗುರು ಎಲ್ಲಿಗೆ ಹೋಗಿ ಅಂತ ಹೇಳಿದ್ರೆ ಅಲ್ಲಿಂದ ವಾಪಸ್ ಹೋದ್ವಿ. ಹಾಗೆ ಹೋಗಿಂದ ಮುಂಚೆ ಕಂಚಿಗೆರಿ ಬರೋದು ಬಂದಿದ್ವಿ. ಮುಂದಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಸೀದಾ ಅವ್ರ ಹೋಟ್ಲ ಹತ್ರಕ್ಕೆ ಹೋದ್ವಿ. ಹಾಗೆ ಹೋದ್ಮೇಲೆ ಒಳಗಡೆ ಕೆಲಸ ಮಾಡ್ತಾ ಇದ್ದ, ಹೊರಗಡೆ ಕರ್ಬಿಟ್ಟು ಮಾತಾಡ್ತಾ ಇದ್ವಿ. ಹಾಗೆ ರಾಕಿ ಬಹಳ ದಿನ ಆದ್ಮೇಲೆ ಬಂದಿನ ಅಂತಂದೇಳಿ ಅವನ ಜೊತೆ ಮಾತಾಡ್ತಾ ಇದ್ದ. ನಾವಂತ್ರ ಕಾಡ್ಸೋದಂತ್ರ ಮಾಡ್ತಿದ್ವಿ. ಜಾಸ್ತಿ ಕೆಲಸ ಓನರೇ ಕೆಲಸ ಈ ನನ್ನ ಮಕ್ಕಳು ಒಂದೊಂದಲ್ಲ ನನಗಿದ್ರ ಒಂಥರ ಸಂತೋಷ. ಕೊನೆಗೆ ಅವನ ಪರಿಸ್ಥಿತಿ ಈ ತರ ಇತ್ತು. ಆಮೇಲೆ ಅವ್ನಿಗೆ ಒಂದು ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ನಾವು ಬಂದು ಅರಸಿಕೆರಿಗೆ ಕಟಿಂಗ್ ಮಾಡ್ಸೋಣ ಅಂತ ಹೇಳಿದ. ನಾಳೆ ಊರಿಗೆ ಹೋಗ್ತೀನಿ ಅಂತಂದೇಳಿ ರಾಕಿ. ಆಮೇಲೆ ಒಳಗಡೆ ಹೋಗಿ ನೋಡಿದ್ರೆ ಫುಲ್ ಆಗ್ಬಿಡ್ತು ಗುರು. ಜನ ತುಂಬ್ಕೊಂಡ್ಬಿಡಿದ್ರು ಕಟಿಂಗ್ ಮಾಡ್ಸಾರಂತ್ರು. ಸ್ವಲ್ಪ ತಾಯಿ ಮೇಲೆ ಕಾದು ನಮ್ಮ ಹುಡುಗ ಅಂತೂ ಮಲ್ಕೊಂಡೇ ಬಿಟ್ಟದ ಅಲ್ಲೇ. ಆಮೇಲೆ ಒಂದು ಚಿಕ್ಕ ಪಾಪನ ಕಟಿಂಗ್ ಮಾಡ್ಸಿ ಕರ್ಕೊಂಬಂದ್ರು. ಅಳ್ತಾ ಇತ್ತು. ನಾವಂತ್ರ ಈ ವಯಸ್ಸಲ್ಲಿ ಅಳ್ತಾ ಇರಲಿಲ್ಲ ಗುರು. ನಾವು ಬೈಯೋದಕ್ಕೆ ಆ ಅಣ್ಣ ಕಟಿಂಗೇ ಮಾಡ್ತಾ ಇರಲಿಲ್ಲ, ಆ ತರ ಬೈತಿದ್ವಿ. ಅಷ್ಟೇ ರಾಕಿದ ಕಟಿಂಗ್ ಮುಗಿತು. ಬಾರಪ್ಪ ಟೈಮ್ ಆದ್ಮೇಲೆ ಕರ್ಕೊಂಬಿಟ್ಟು ಅಲ್ಲಿಂದ ಊರಿಗೆ ಹೊರಟ್ವಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.